ಮೂಡ ಹಗರಣ ಪ್ರಕರಣ ಮುಕ್ತಾಯ ಆಯಿತು ಅನ್ನುವಾಗಲೇ ಈಗ ಹೊಸದೊಂದು ಆಯಾಮವನ್ನು ಪಡೆದುಕೊಳ್ತಿದೆ. ಮೂಡಾದ ದೂರುದಾರರು ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ತನ್ನ ಕೇಸಿಗೆ ತಾನೇ ವಾದ ಮಾಡಲಿಕ್ಕೆ ನ್ಯಾಯಾಲಯ ಅನುಮತಿಯನ್ನು ಕೂಡ ನೀಡಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಒಂದು ಹಂತದಲ್ಲಿ ಪ್ರಕರಣವೇ ಕೈ ತಪ್ಪಿದೆ ಅಥವಾ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಳ್ಳ ಹಿಡಿತಿದೆ ಅಂತ ಹೇಳಿ ಭಾವಿಸಲಾಗ್ತಿತ್ತು. ಜೊತೆಗೆ ಕ್ಲೀನ್ ಚಿಟ್ ಸಿಕ್ಕಿರೋದೆಲ್ಲವೂ ಕೂಡ ನಿಮಗೆ ಹಿನ್ನಡೆ ಅಂತ ಹೇಳಿ ಭಾವಿಸಲಾಗ್ತಿತ್ತು. ಸರ್, ಈಗ ನ್ಯಾಯಾಲಯ ನೀವೇ ವಾದ ಮಾಡಲಿಕ್ಕೆ ಅನುಮತಿ ಕೊಡ್ತಿದೆ. ಒಂದು ರೀತಿ ಉತ್ಸಾಹ ಬರ್ತಿದೆ, ಹೇಗೆ ಸರ್? ಸರ್, ಖಂಡಿತವಲ್ಲ ಸರ್. ಇಲ್ಲಿ ಈ ಪ್ರಕರಣದ ಬಗ್ಗೆ ಸರಿಯಾದ ಮಾಹಿತಿ ದಾಖಲಾತಿಗಳಿಲ್ಲದೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಮಾತಾಡ್ತಿದ್ರು. ಆದರೆ ನಾನು ಅವಾಗಲಿಂದ ಹೇಳ್ತಿದ್ದೆ, ಇದ್ರ ಬಗ್ಗೆ ಯಾವುದೇ ದುಡ್ಡು ಕೆಡೋದಾಗಲಿ ಅಥವಾ ಹಿಂದೆ ಸೇರೋದಲ್ಲಿ ಮಾಡಲ್ಲ ಅಂತೇಳಿ. ಸೊ ಈಗ ನಾನು ಹೋರಾಟವನ್ನು ಕಾನೂನು ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಆದರೆ ಈ ಪ್ರಕರಣ ನಾನೇ ನಡೆಸೋದಕ್ಕೆ ಒಂದು ನಿರ್ಧಾರ ಮಾಡಿ ಈ ಬಗ್ಗೆ ನೆನ್ನೆ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಅದಕ್ಕೆ ಅನುಮತಿ ಕೂಡ ಪಡ್ಕೊಂಡಿದ್ದೀನಿ. ಮತ್ತು ನಿನ್ನೆ ನನಗೆ ಮಾನ್ಯ ನ್ಯಾಯಾಲಯ ಒಂದು ಏನು ಲೋಕಾಯುಕ್ತ ಅಧಿಕಾರಿ ಸಲ್ಲಿಸಿರೋ ವರದಿ, ಆ ವರದಿನ ಪ್ರತಿಯನ್ನು ಕೊಟ್ಟಿದೆ. ಆದರೆ ದಾಖಲಾತಿ ಪ್ರತಿಯನ್ನು ಕೊಡದೇ ಇರೋಲ್ಲ 1ನೇ ತಾರೀಕು ಕೊಡಬೇಕು ಕೂಡ ಆದೇಶ ಮಾಡಿದೆ. ಆ ವರದಿಯನ್ನು ನೋಡಿದಾಗ ನನ್ನ ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ಯಾಕಂದರೆ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಏನು ಸಾಕ್ಷಿಗಳ ಕೊರತೆಯಿಂದ ವರದಿ ಸಲ್ಲಿಸಿ ಅಂತ ಹೇಳ್ತಿದ್ದಾರೆ. ಆ ವರದಿಯಲ್ಲೇ ಮತ್ತು ಅವ್ರು ನೀಡಿರೋ ದಾಖಲಾತಿಯಲ್ಲೇ ಸಾಕಷ್ಟು ಸಾಕ್ಷಿಗಳು ಕಂಡು ಬಂದಿದೆ. ಹಾಗಾಗಿ ಅವರೇನು ವರದಿ ಸಲ್ಲಿಸಿದ್ರೆ ಅದು ಸುಳ್ಳು ಅಂತೇಳಿ ಸಾಬೀತುಪಡಿಸಿ ನಾನು ಮಾಡಿರೋ ಆರೋಪ ಸತ್ಯ ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟು ಆರೋಪಿತರ ಶಿಕ್ಷೆ ಕೊಡಿಸುವಂಥ ಎಲ್ಲ ಒಂದು ಕಾನೂನಾತ್ಮಕ ಸಾಧ್ಯತೆಗಳನ್ನು ಬಳಸ್ಕೊಂಡು ನಾನು ಶಿಕ್ಷೆಯನ್ನು ಕೊಡಿಸ್ತೀನಿ. ಸರ್, ನ್ಯಾಯಾಲಯಕ್ಕೆ ಏನಂತ ಮನವರಿಕೆ ಮಾಡಿಕೊಟ್ರಿ ಸರ್? ಯಾಕೆಂದರೆ ನ್ಯಾಯಾಲಯ ಸುಖ ಸುಮ್ಮನೆ ಆ ರೀತಿ ಒಪ್ಕೊಳ್ಳಲ್ಲ, ಬಟ್ ನಿಮ್ಮ ಪ್ರಕರಣದಲ್ಲಿ ಒಪ್ಕೊಂಡಿದೆ. ಸರ್, ಇಲ್ಲ, ನಮ್ಮ ಪ್ರಕರಣ ನಾವು ನಡೆಸೋದಕ್ಕೆ ಕಾನೂನು ಅವಕಾಶ ಇದೆ. ಹಾಗಾಗಿ ನ್ಯಾಯಾಲಯ ನಮ್ಗೆ ಅನುಮತಿ ಕೊಟ್ಟೇ ಕೊಡ್ತದೆ, ಅದರಲ್ಲೇನು ವಿಶೇಷ ಏನಿಲ್ಲ. ಅದೇ ರೀತಿಯಲ್ಲಿ ನಾನು ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣದಲ್ಲಿ ನನ್ನನ್ನು ಪ್ರತಿನಿಧಿಸಿಕೊಂಡು ಈ ಪ್ರಕರಣ ನಡೆಸೋದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದೆ. ಅನುಮತಿಯನ್ನು ಕೊಟ್ಟಿದ್ದಾರೆ. ನಿನ್ನೆಯಿಂದಲೂ ಕೂಡ ಲೋಕಾಯುಕ್ತ ವರದಿಯ ಒಂದಷ್ಟು ದಾಖಲಾತಿಗಳನ್ನು ಜಾಲತಾಣದಲ್ಲಿ ಹರಿಬಿಡುವ ಕೆಲಸಕ್ಕೆ ಮುಂದಾಗ್ತಿದ್ದೀರಿ ಸರ್. ಅಲ್ಲಿರುವಂಥ ಲೋಪದೋಷಗಳಿದೆ, ಅನ್ಯಗ್ರಂಥ ಆಗಿಲ್ಲ ಸರಿಯಾಗಿ, ಪಾರ್ವತಿಯವರ ಬರೀ ಕೇವಲ 3 ಪುಟಗಳ ಹೇಳಿಕೆ ಇದೆ, ಇನ್ನು ಉಳಿದಂತೆ ಸಿದ್ದರಾಮಯ್ಯ ಅವರ ಹೇಳಿಕೆ ಆದಿಯಾಗಿ ಹಲವು ಹೇಳಿಕೆಗಳ ಬಗ್ಗೆ ನೀವು ವಿಸ್ತೃತವಾಗಿ ಜಾಲತಾಣದಲ್ಲಿ ತಿಳಿಸುವಂಥ ಕೆಲಸಕ್ಕೆ ಮುಂದಾಗಿದೆ. ಎಲ್ಲೆಲ್ಲಿ ಲೋಪವಾಗಿದೆ ಅಂತ ಅನಿಸ್ತದೆ ಸರ್ ಈಗ? ಸರ್, ಇಡೀ ರಾಜ್ಯ ಜನತೆಗೆ ಮುಖ್ಯಮಂತ್ರಿ ಅವ್ರ ಕುಟುಂಬದವರು ಸುಳ್ಳು ಹೇಳುವ ಮೂಲಕ ವಂಚನೆಯನ್ನು ಮಾಡ್ತಿದ್ರು. ಆ ಕಾರಣಕ್ಕಾಗಿ ರಾಜ್ಯ ಜನತೆಗೆ ಸತ್ಯ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀನಿ. ಆದರೆ ಲೋಕಾಯುಕ್ತರು ಸಲ್ಲಿಸಿರ್ತಕ್ಕಂಥ ವರದಿಯಲ್ಲೇ ನಾನು ಮಾಡಿರೋ ಆರೋಪಕ್ಕೆ ಎಷ್ಟು ಸಾಕ್ಷ್ಯಗಳಿದೆ ಅಂತೇಳಿ ಆ ವರದಿಯಲ್ಲೇ ಬರೀತಾರೆ. ಪರಿತ್ಯಾಜನ ಪತ್ರ ಮೂಲಕ ಆ ಭೂಮಿಯನ್ನು ವಶಪಡಿಸ್ಕೊಂಡಿದ್ದೀವಿ ಅಂತ ಹೇಳೋದು ಕಾನೂನು ಬಾಹಿರ ಅಂತ ಹೇಳ್ತಾರೆ. ಮತ್ತು 50 ಕೊಟ್ಟ ನಿವೇಶನ ಕೊಟ್ಟೋದು ಕಾನೂನು ಬಾಹಿರ ಅಂತ ಹೇಳ್ತಾರೆ. ಮತ್ತು ಶ್ರೀಮತಿ ಪಾರ್ವತಿ, 2ನೇ ಆರೋಪಿ ಶ್ರೀಮತಿ ಪಾರ್ವತಿಯವರಿಗೆ ಸೇರಿದಂತೆ 133 ಜನರಿಗೆ 1055 ನಿವೇಶನ ಏನು ಕೊಟ್ಟಿದ್ದಾರೆ ಅದು ಅಕ್ರಮವಾಗಿದೆ, ಇದರ ಬಗ್ಗೆ ಸಮಗ್ರ ತನಿಖೆ ನೀಡಬೇಕು ಅಂತ ಹೇಳ್ತಾರೆ. ಸೊ ಈ ಥರ ಸಾಕಷ್ಟು ಅಂಶಗಳು ಕಂಡು ಬರ್ತದೆ ಅಲ್ಲಿ. ಮತ್ತು ಸಾಕಷ್ಟು ಅಪರಾಧ ಕೃತ್ಯ ಮಾಡೋದಕ್ಕೆ ಬೇಕಾದ ಪೂರಕ ಸಾಕ್ಷ್ಯಗಳು ಅಲ್ಲಿ ಕಂಡು ಬಂದಿದೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರೇ ಬರೀತಾರೆ, ಏನು ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಅನ್ಯಕರಣದ ಆದೇಶ ಆಗಿದೆ, ಆ ಆದೇಶದ ಸಂದರ್ಭದಲ್ಲಿ ಅಧಿಕಾರಿಗಳು ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಜಿಲ್ಲಾಧಿಕಾರಿಯಿಂದ ಅಧಿಕಾರಿಗಳು ಸುಳ್ಳು ವರದಿಯನ್ನು ಕೊಡ್ತಾರೆ ಅಂತಂದರೆ ಅವ್ರ ಪ್ರಭಾವಕ್ಕೊಳಗಾಗದೆ ಈ ರೀತಿ ಕೊಡೋಕ್ಕೆ ಸಾಧ್ಯನಾ? ಅದೇ ನಿಜವಾದ ಜನಸಾಮಾನ್ಯ ಅರ್ಜಿ ಕೊಟ್ಟರೆ ಅದನ್ನು ಪರಿಗಣಿಸ್ತಾ ಇರತಕ್ಕಂಥ ಅಧಿಕಾರಿಗಳು ಇವರ ಪರವಾಗಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವ್ರಿಗೆ ಅರ್ಜಿಗೆ ಪುರಸ್ಕಾರ ಕೊಡ್ತಾರೆ ಅಂತಂದರೆ ಇಲ್ಲಿ ಮುಖ್ಯಮಂತ್ರಿಯವರ ಪ್ರಭಾವ ಇರೋ ಸ್ಪಷ್ಟ ಕಂಡು ಬರ್ತದೆ. ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳ್ತಾರೆ ಹೊರತು ಅದಕ್ಕೆ ಪ್ರೇರೇಪಣೆ ನೀಡಿದಂಥ, ಅದಕ್ಕೆ ಕಾರಣರಂಥ ಇವ್ರ ಮೇಲೆ ಕ್ರಮ ತಗೊಳ್ಬಾರ್ದು ಅಂತೇಳಿ ತನಿಖಾಧಿಕಾರಿ ಹೇಳ್ತಾರೆ. ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ನಾನು ಶಿಫಾರಸು ಮಾಡಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದು. ಬಟ್ ಜಾಲತಾಣದಲ್ಲಿ ನೀವು ಇವತ್ತೊಂದು ಪೋಸ್ಟ್ ಮಾಡಿದ್ದೀರಿ ಸರ್. ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಂತೆ ಪ್ರಭಾವ ಬೀರಿದ್ದಾರೆ ಅಂತೇಳಿ. ಸರ್, ಈ ಒಂದು ಪ್ರಕರಣದ ಪ್ರಾರಂಭಕ್ಕೆ ದಾಖಲೆ ಅಂತ ಹೇಳ್ಬೋದಂತ ಏನು ದೇವರಾಜ್ ಅವರು ಈ ಭೂಮಿಯನ್ನು ಭೂಸ್ವಾಮಿ ಕೈ ಬಿಡಿ ಅಂತ ಅರ್ಜಿ ಸಲ್ಲಿಸಿದರೆ ಆ ಅರ್ಜಿಯ ಒಂದು ಕಡೆ DCM ಅಂತ ಬರೆದದ್ದು ಕಂಡು ಬಂದಿದೆ. ಅದ್ರ ಬಗ್ಗೆ ತನಿಖಾಧಿಕಾರಿ ದೇವರಾಜನ್ನು ಪ್ರಶ್ನೆ ಮಾಡಿದಾಗ ಅದು ಯಾರು ಬರ ನನಗೆ ಗೊತ್ತಿಲ್ಲ, ನಾನು ಬರ್ದಿಲ್ಲ ಹಾಗೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಆ ಒಂದು ಅರ್ಜಿಯಲ್ಲಿ DCM ಅನ್ನೋ ಲೆಕ್ಕ ಇರೋಕ್ಕೆ ಗೊತ್ತಾಗುತ್ತೆ. ಅಂದರೆ ಆ ಸಂದರ್ಭದಲ್ಲಿ DCM ಆಗಿದ್ದರು ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು. ಈ ಜಮೀನು ಈ ವಿಚಾರ ಅವ್ರಿಗೆ ಸಂಬಂಧಪಟ್ಟಿದ್ದು ಅನ್ನೋ ಒಂದು ಪ್ರಭಾವ ಬೀರಬೇಕು ಅನ್ನೋ ಕಾರಣದಂದರೆ ಆ ಒಂದು ಅರ್ಜಿ ಮೇಲೆ DCM ಅಂತ ಬರ್ತಿದ್ದಾರೆ. ಪ್ರಕರಣದಲ್ಲಿ CM ಹಾದಿಯಾಗಿ ಯಾರು ಕೂಡ ಭಾಗಿಯಾಗಿಲ್ಲ, ಅಧಿಕಾರಿಗಳು ಮಾತ್ರ ಲೋಪ ಎಸಗಿದ್ದಾರೆ ಅಂತೇಳಿ ಲೋಕಾಯುಕ್ತ ವರದಿ ಇರೋದು ಸರ್. ಸರ್, ಈಗ ನೀವು ಬಂದು ಮೈಕ್ ಕಟ್ಟಿದೆ, ನಾನು ಮಾತಾಡೋಕ್ಕೆ ಸಾಧ್ಯನಾ? ಹಾಗೆ ಅವ್ರು ಅರ್ಜಿ ಕೊಡದೆ ಅಧಿಕಾರಿಗಳ ಹತ್ರ ತಮ್ಗೆ ಈ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಇಲ್ಲಿ ಕಾನೂನು ಹೇಳುತ್ತೆ, ಅಪರಾಧ ಕೃತ್ಯ ಮಾಡೋದಕ್ಕಿಂತ ಅಪರಾಧ ಕೃತ್ಯ ಮಾಡೋದಕ್ಕೆ ಪ್ರೇರೇಪಣೆ ಕೊಡೋದಕ್ಕೆ
ದೊಡ್ಡ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಕೃತ್ಯ ಮಾಡೋದಕ್ಕೆ ಪ್ರೇರೇಪಣೆ ನೀಡಿದ್ದಾರೆ ಯಾರು, ಅರ್ಜಿ ಕೊಟ್ಟಿದ್ದು ಯಾರು, ಅವ್ರಿಗೆ ಶಿಕ್ಷೆ ಆಗಬೇಕಲ್ಲ. ಯಾಕೆ ಅದ್ರ ಬಗ್ಗೆ ತನಿಖಾಧಿಕಾರಿ ಮಾತಾಡಲ್ಲ? ಅಂದರೆ ತಮ್ಮ ರಕ್ಷಣೆಗಾಗಿ ಅಧಿಕಾರಿಗಳನ್ನ ಬಲಿ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಹೌದು, ಪ್ರಾರಂಭದಿಂದಲೂ ಏನು ನನ್ನ ಪ್ರಭಾವ ಬಳಸ್ತಾರೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ತನಿಖಾಧಿಕಾರಿ ಮತ್ತು ಪ್ರಭಾವನ ಬಳಸ್ಕೊಂಡು ಸುಳ್ಳು ವರದಿಯನ್ನು ಸಲ್ಲಿಸಿರುವಂಥದ್ದು ಸ್ಪಷ್ಟ ಕಂಡು ಬರ್ತದೆ. ಬಟ್ ಇದೇ ಸಂದರ್ಭಕ್ಕೆ ಸರ್ CM ಪುತ್ರ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಸ್ನೇಹಮಯಿ ಕೃಷ್ಣ ಅವರು ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಲಿ, ನಾವು ಯಾವುದೂ ತಪ್ಪೆಸಗಿಲ್ಲ ಅಂತ ಹೇಳ್ತಾರೆ. ಸರ್, ಈಗ ಏನು ಅವ್ರು ಲೋಕಾಯುಕ್ತ ಅಧಿಕಾರಿಗಳು ಬರ್ತಿರಲ್ಲ ಸರ್, ಶ್ರೀಮತಿ ಪಾರ್ವತಿಗೆ ನಿವೇಶನ ಹಂಚಿಕೆ ಮಾಡೋದು ಕಾನೂನು ಬಾಹಿರ ಅಂತ ಬರೆದಿದ್ದಾರೆ. ಮತ್ತು ಪರಿಚಯದ ತ್ಯಾಜ್ಯ ಪತ್ರ ಮೂಲಕ ಏನು ಭೂಮಿ ವಶಪಡಿಸ್ಕೊಂಡು ಅದು ಕಾನೂನು ಬಾಹಿರ ಅಂತ ಹೇಳ್ತಾರೆ. ಲೋಕಾಯುಕ್ತ ಸಾಕ್ಷಿ ಕೊಟ್ಟರು ನಾನೇ ಸುಪ್ರೀಂ ಕೋರ್ಟ್ಗೆ ಹೋಗಲಿ? ಲೋಕಾಯುಕ್ತ ಅಧಿಕಾರಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೊಟ್ಟಿರ್ಬೇಕಾದ್ರೆ ಅದು ಸುಳ್ಳು ಅಂತ ಇವರು ಹೇಗೆ ಹೇಳ್ತಾರೆ? ಇವರು ವರದಿ ಸುಳ್ಳು ನಿಜನೋ ಅಂತ ಅಭಿಪ್ರಾಯ ಕೊಡಬೇಕಾದ್ರೆ ನ್ಯಾಯಾಲಯ. ಸೊ ಈಗ ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ, ನಾವು ಹೇಳ್ತೀವಿ, ಆದರೆ ಅಂತಿಮ ತೀರ್ಪು ಕೊಡುವಂಥದ್ದು ನ್ಯಾಯಾಲಯ. ಅಂತಿಮ ತೀರ್ಪು ಕೊಟ್ಟಾಗ ಸತ್ಯ ಗೊತ್ತಾಗುತ್ತೆ. ಮತ್ತು ಈಗ ನನಗೆ ಬಂದ ಮಾಹಿತಿ ಪ್ರಕಾರ ಏನು ನಾನು ದಾಖಲೆಗಳು ಬಿಡುಗಡೆ ಮಾಡಿದ್ದೀನಿ, ಅದರಿಂದ ಇಡೀ ರಾಜ್ಯ ಜನತೆ ಗೊತ್ತಾಗಿದೆ ಸ್ನೇಹಮಯಿ ಕೃಷ್ಣ ಮಾಡೋ ಆರೋಪ ನಿಜ ಅಂತೇಳಿ. ಸೊ ಹೀಗಾಗಿ ಜನತಾ ನ್ಯಾಯಾಲಯದಲ್ಲಿ ನಾನು ಎಲ್ಲ ಗೆದ್ದಿದ್ದೀನಿ. ಹಾಗಾಗಿ ಇಡೀ ರಾಜ್ಯ ಜನ ಬೆಂಬಲ ನಿಂತಿದ್ದಾರೆ. ಸೊ ಇನ್ನು ನ್ಯಾಯಾಲಯದಷ್ಟೇ ಇದನ್ನು ಸಾಬೀತುಪಡಿಸಬೇಕಾಗಿದೆ. ಸರ್, ನ್ಯಾಯಾಲಯನ ವಾದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್, ವಾದ ಹೇಗಿರುತ್ತೆ ಸರ್? ಸರ್, ಅದು ನೀವು ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ದೇವ್ರು ನನಗೆ ಏನು ಶಕ್ತಿ ಕೊಟ್ಟು ಆ ಶಕ್ತಿನ ಬಳಸ್ಕೊಂಡು ಉತ್ತಮ ರೀತಿಯಲ್ಲಿ ವಾದ ಮಂಡನೆ ಮಾಡಿ ನಾನು ಏನು ಆರೋಪ ಮಾಡಿದ್ದೀನಿ ಅದನ್ನು ಮಾನ್ಯ ನ್ಯಾಯಮೂರ್ತಿಗಳಿಗೆ ಗಮನಕ್ಕೆ ಮನವರಿಕೆ ಮಾಡಿಕೊಡ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಈಗ ಲೋಕಾಯುಕ್ತದಲ್ಲಿ ಆಗಲಿಲ್ಲ, ಇಲ್ಲಾರು ಆಗುತ್ತಾ ನಿಮ್ಮ ನ್ಯಾಯಕ್ಕೆ ಅಥವಾ ಈ ನಿಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ವಿಶ್ವಾಸ ಬರ್ತಿದೆ? ಖಂಡಿತವಲ್ಲ ಸರ್. ಈಗ ನಾನು ಹೇಳಿದ ಲೋಕಾಯುಕ್ತ ವರದಿಯಲ್ಲಿ ನನ್ನ ಆರೋಪಕ್ಕೆ ಬರೋಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಹಾಗಾಗಿ ಅವನ್ನೆಲ್ಲ ಇಟ್ಕೊಂಡು ಅದ್ರ ಜೊತೆಗೆ ನನ್ನ ಹತ್ರ ಇರೋ ಸಾಕ್ಷ್ಯಗಳನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಶಿಕ್ಷೆ ಅಂತ ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟು ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.